ಅಧ್ಯಕ್ಷರು 76 ವರ್ಷ 300 ಹಳ್ಳಿ ತಿರುಗಿದ್ದಾರೆ. ಇವತ್ತೇನ 100 ನಾವು ತಾಲೂಕು ಆಫೀಸರ್ ಕೊಟ್ಟಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ಗೌರವ ಉಳಿದಿದೆ. ಪ್ರತಿಯೊಬ್ಬರು ಭೇಟಿ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಮುನಾಜಿನಪ್ಪನವ್ರ ಕಾರಣ. ಅದಕ್ಕೆ ಸನ್ಮಾನ ಮಾಡಿರೋದು. ಏನೋ ಸುಮ್ಮನೆ ಮಾಡೋದಲ್ಲ. ಎಲ್ಲರಿಗೂ ಗೊತ್ತಿದೆ ಎಷ್ಟೆಷ್ಟು ಸರಿ ಫೋನ್ ಮಾಡಿದ್ದಾರೆ, ಎಷ್ಟೆಷ್ಟು ಸರಿ ತಮ್ಮನ್ನು ಭೇಟಿ ಮಾಡಿದ್ದಾರೆ ಅಂತ. ನಾವು ಮೊನ್ನೆ ಮೀಟಿಂಗ್ ಮಾಡ್ಬೇಕಂದ್ರು ನೆನ್ನೆನೂ ಸಹ ಸೂಲ್ಬೆಲೆಯಲ್ಲಿ, ಬೆಂಗಾನಹಳ್ಳಿಯಲ್ಲಿ, ತಿಮ್ಮಾಪನಹಳ್ಳಿಯಲ್ಲಿ, ನಂದಗೂಡಿಲಿ ಹೋಗಿ ಮಾಡಿಸ್ಕೊಂಡ್ ಬಂದಿದ್ದಾರೆ. ನೆನ್ನೆನೂ ಸಹ. ನಾಳೆ ಕೊಟ್ಬಿಡ್ತೀವಿ, 100 ಕೊಡ್ತೀವಿ. ಫಸ್ಟ್ ಕಾಂಗ್ರೆಸ್ ಅವ್ರಿಗಿಂತ ಮುಂಚೆ ಅಧಿಕಾರದಲ್ಲಿದ್ದಾರೆ, ಶಾಸಕರಿದ್ದಾರೆ, ಇವತ್ತು ಸರ್ಕಾರ ಇದೆ. ಆದ್ರೂ ನಮ್ಮ ಪಾರ್ಟಿನೇ ಫಸ್ಟ್ ಕೊಟ್ಟರು. ನಮ್ದೇ ಕ್ಲಿಯರ್ ಆಗಿರೋದು ಹೊಸಕೋಟೆ ತಾಲೂಕು ಆಫೀಸರ್. ದಯವಿಟ್ಟು ಏನು ತಪ್ಪು ತಿಳ್ಕೊಂಡ್ಬಿಡ್ರಿ. 16 ಬಾರಿ ನೀವು ನಮಗೆಲ್ಲ ಫೋನ್ಗಳು ಮಾಡಿದ್ದೀರಿ. ಯಜಮಾನ್ ಕೇಳಿ ಮಾಡಿರೋದು ಈ ಕಾರ್ಯಕ್ರಮ. ಅವ್ರು ಬರಬೇಕು ಅಂತ 15-20 ದಿವಸ ಲೇಟ್ ಆಯಿತು. ಅವ್ರ ಆರೋಗ್ಯ ವ್ಯತ್ಯಾಸ ಇರೋದ್ರಿಂದ ಇನ್ನೂ 4-5 ದಿವಸ ಮನೆಯಿಂದ ಆಚೆ ಬರೋದಿಲ್ಲ. ನಾಳೆ ಫೈನಲ್ಲು. ಇವತ್ತು ಸ್ಟೇಟ್ ಆಫೀಸಿಂದ, ಜಿಲ್ಲಾ ಆಫೀಸಿಂದ ಮಾಡಲೇಬೇಕಂತ ಮೊನ್ನೆ ನಾವೊಂದು 5-10 ಜನ ಕಾರ್ಯಕರ್ತರು ಸೇರ್ಕೊಂಡು ಇವತ್ತು ಫಿಕ್ಸ್ ಮಾಡಿರೋದು. ನೀವೆಲ್ಲ ಬಂದಿದ್ದಕ್ಕೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೀನಿ. ಮುಂದೆ ದಿನದಲ್ಲಿ ಬಂದೇ ಬರ್ತಾರೆ. ಇದೇ ವೇದಿಕೆ ಮೇಲೆ ಹೇಳಿದ್ದೀನಿ, ಪಟಾಕಿ ಹೊಡಿತೀವಿ. ಇವತ್ತು ಮಾಧ್ಯಮದ ಮುಖಾಂತರ ಇಡೀ ನಮ್ಮ ತಾಲೂಕಿನ ಜನತೆಗೆ ಒಂದು ಸಂದೇಶವನ್ನ ಕೊಡ್ತಾ ಇದ್ದೀನಿ. ಯಾವತ್ತು ಯಾವುದು ಶಾಶ್ವತ ಇಲ್ಲ, ಯಾವತ್ತು ಅಧಿಕಾರ ಎಲ್ಲೂ ಶಾಶ್ವತ ಇಲ್ಲ. ಬದಲಾವಣೆ ಕೇಳ್ತಾರೆ. ಇವತ್ತು ಏನಾಯ್ತು? 50 ವರ್ಷದ ದ್ರಾವಿಡ ಪಕ್ಷ ಏನಾಯ್ತು? ಇವತ್ತು ವಿಜಿಲ್ ಹೊಡೆದೇ ಬಿಟ್ರಲ್ಲಿ. ಇವತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ ಏನಾಯ್ತು? 15 ವರ್ಷ ಮಮತಾ ಬ್ಯಾನರ್ಜಿ ಅವರು ಇವತ್ತು ನಡೆಸ್ಕೊಂಬಂದು ಇವತ್ತು ಏನಾಯ್ತು? ಭಾರತೀಯ ಜನತಾ ಪಾರ್ಟಿ 15 ವರ್ಷದಿಂದ 5 ಜನ MLA ಇರ್ಲಿಲ್ಲ, 10% ಓಟ್ ಬಂದಿರಲಿಲ್ಲ. ಇವತ್ತು 200 ಜನ MLA ಇದ್ದಾರೆ. ಯಾವತ್ತು ಜನ ಅವಾಗ ಹೇಳಿದ್ರು ಅಣ್ಣವರು ವಾಚ್ ಮಾಡ್ತಾ ಇರ್ತಾರೆ. ಆಮೇಲೆ ಇದು ಕಾಲ, ಕನ್ನಡಿ ಕಾಲ. ಇವಾಗ ನಾವಿಲ್ಲಿ ಮಾತಾಡಿದ್ನ ಇಡೀ ಪ್ರಪಂಚಕ್ಕೆ 5 ನಿಮಿಷ ಕಳಿಸ್ಬೇಕು, ಏನ್ ತೊಂದರೆ ಇಲ್ಲ. ಮೊದ್ಲು ಯಾವತ್ತೋ DD1 ಅಲ್ಲಿ ನ್ಯೂಸ್ ಬರ್ತಾ ಇತ್ತು. ಇವತ್ತೇನಿಲ್ಲ, ಎಲ್ಲರ ಕೈಯಲ್ಲಿ ಮಾಧ್ಯಮ ಇದೆ. ಎಲ್ಲರೂ ಪ್ರಪಂಚ ನೋಡ್ತಾ ಇರ್ತಾರೆ. ಯಾರು ಅಧಿಕಾರದಾಗಿರ್ಬೇಕು, ಯಾರು ಕೆಲಸ ಮಾಡಬೇಕು, ನಾವು ಅಧಿಕಾರ ಕೊಟ್ಟವ್ರು ಏನ್ ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷವಾಗಿ ಏನ್ ಮಾಡ್ತಾರೆ, ಎಲ್ಲ ನೋಡ್ತಾನೆ ಇರ್ತಾರೆ. ದಯವಿಟ್ಟು ಯಾರು ಬುದ್ಧಿಗಿಡ ಅವಶ್ಯಕತೆನೇ ಇಲ್ಲ. 130 180 ಸೀಟ್ ನಾಳೆ ಬೆಳಿಗ್ಗೆ ಎಲೆಕ್ಷನ್ ನಡೆದ್ರೆ ನಮ್ಮ NDA BJP JDS ಸರ್ಕಾರ ಬರೋದು ಖಚಿತ. ಬರ್ದಿಟ್ಕೊಂಡ್ಬಿಡಿ ಇದನ್ನ. ಅವ್ರೇನೋ ಫ್ರೀ ಗ್ಯಾರಂಟಿ ಕೊಟ್ಟಿರ್ಬೇಕು. ಯಾಕಂದ್ರೆ ಅವ್ರಿಗೆ ಚುನಾವಣೆಯಲ್ಲಿ ಓಟ್ ಬರ್ಲಿಲ್ಲ. ಯಾಕೆ 15-20 ಜನ MP ರಾಜ್ಯದಲ್ಲಿ ಗೆಲ್ಲಿಲ್ಲ? ಯಾಕೆ ನಮ್ಮ ತಾಲೂಕಲ್ಲಿ ಒಂದು 20-25 ಸಾವಿರ ಓಟ್ ಲೀಡ್ ಆಗ್ಲಿಲ್ಲ? ಆಗ್ಬೇಕಲ್ಲ. ಈ ತರ ಇದೆ. ಸಮಯ ತುಂಬಾ ಆಗಿದೆ. 10 ಗಂಟೆಯಿಂದ ಮನ್ ಕಿ ಬಾತ್ ಇಲ್ಲೆಲ್ಲ ಕೂತಿದ್ದೀರಾ. ಭಾನುವಾರ ನೀವು ನಾನ್ ವೆಜ್ ಫಂಕ್ಷನ್ ಇನ್ನೊಂದು ಮತ್ತೊಂದು ಏನೇನೋ ಇರ್ತವೆ. ಆದ್ರೂ ಆತರವಾಗಿ ಕರೆದಿದ್ದೀರಿ. ದಯವಿಟ್ಟು ತಾವೆಲ್ಲ ಬಂದಿದ್ದಕ್ಕೆ ನಿಮ್ಗೆಲ್ಲ ಮುಗಿಸ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.